ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದಲ್ಲಿ 58ನೇ ಸಂಸ್ಥಾಪನಾ ದಿನವನ್ನು ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಸಾಹಿತ್ಯ ಅಕಾಡೆಮಿ ವಿಶ್ರಾಂತ ಕಾರ್ಯದರ್ಶಿ ಕೆ ಶ್ರೀನಿವಾಸ ರಾವ್ ಚಾಲನೆ ನೀಡಿದರು. ಭಾರತೀಯ ಭಾಷಾ ಸಂಸ್ಥೆಯ ವಿಶ್ರಾಂತ ನಿರ್ದೇಶಕ ಪ್ರೊಫೆಸರ್ ರಾಜೇಶ್ ಸಚ್ದೇವ್, ಪ್ರೊಫೆಸರ್ ಜಿ ಉಮಾ ಮಹೇಶ್ವರ ರಾವ್, ಪ್ರೊಫೆಸರ್ ಬಸವರಾಜ ಕೊಡಗುಂಡೆ ಮತ್ತಿತರರು ಉಪಸ್ಥಿತರಿದ್ದರು. Talks on linguistics were born, right? Because we realized. ಬಳಿಕ ಕೆ ಶ್ರೀನಿವಾಸ ರಾವ್, ಮಾತೃಭಾಷೆಯಲ್ಲಿಯೇ ಶಿಕ್ಷಣದ ಬಲವಾದ ಅಡಿಪಾಯ ನಿರ್ಮಾಣವಾಗುತ್ತದೆ. ಭಾಷೆ ಕೇವಲ ಸಂವಹನ ಸಾಧನವಲ್ಲ, ಬದಲಿಗೆ ಅದು ಸಂಸ್ಕೃತಿ, ಸ್ಮರಣೆ, ಗುರುತು ಹಾಗೂ ಜ್ಞಾನದ ಭಂಡಾರವಾಗಿದೆ. ಈ ದಿಸೆಯಲ್ಲಿ ಸಾಹಿತ್ಯ ಅಕಾಡೆಮಿ ವಿವಿಧ ಭಾರತೀಯ ಭಾಷೆಗಳ ಶ್ರೇಷ್ಠ ಕೃತಿಗಳನ್ನು ಅನುವಾದದ ಮೂಲಕ ದೇಶದ ವಿವಿಧ ಭಾಗಗಳ ಓದುಗರಿಗೆ ತಲುಪಿಸುತ್ತಿರುವುದು ಶ್ಲಾಘನೀಯ ಎಂದು ತಿಳಿಸಿದರು. ಪ್ರೊಫೆಸರ್ ರಾಜೇಶ್ ಸಚ್ದೇವ್, ಆಧುನಿಕ ತಂತ್ರಜ್ಞಾನಗಳು ಭಾರತೀಯ ಭಾಷೆಗಳ ದಾಖಲಾತಿ, ಸಂರಕ್ಷಣೆ ಮತ್ತು ಪ್ರಚಾರಕ್ಕೆ ಹೊಸ ಅವಕಾಶಗಳನ್ನು ಒದಗಿಸಿವೆ. ಈ ತಂತ್ರಜ್ಞಾನಗಳನ್ನು ಭಾಷಾ ಪರಂಪರೆಯ ಬಲವರ್ಧನೆಗಾಗಿ ಬಳಸಿಕೊಳ್ಳಬೇಕೆಂದು ಕರೆ ನೀಡಿದರು. It was a place where all the talks on linguistics were born, right?